ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಪುನರುತ್ಥಾನದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆತನ ಸನ್ನಿಧಿಗೆ ಹೋಗಿ ಆತನನ್ನು ಆರಾಧಿಸುವುದಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಸಭೆಯೊಳಗೆ, ನಿಮ್ಮ ಸನ್ನಿಧಿಯಲ್ಲಿ ದೇವ ಜನರೊಂದಿಗೆ ಸೇರಿ ನಿಮ್ಮನ್ನು ಆರಾಧಿಸುವುದಕ್ಕಾಗಿ, ಈ ದಿನವೆಲ್ಲ ನಿಮ್ಮನ್ನು ಘನಪಡಿಸಿ ನಿಮ್ಮ ಉಪಕಾರಗಳನ್ನು ನೆನೆಸಿ ನಿಮ್ಮನ್ನು ಸ್ತುತಿಸಲು, ನಿಮ್ಮ ಮೇಲೆ ನಂಬಿಕೆಯನ್ನು ತೋರ್ಪಡಿಸುವ ಹಾಗೆ ನಾವು ಬದುಕಲು ಮತ್ತೊಂದು ದಿನ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ದೇವರೇ. ನಿಮ್ಮ ಸಭೆಯನ್ನು ದೇವರೇ ನಾವು ಪ್ರೀತಿಸುವವರಾಗಿಯೂ ನಿಮ್ಮ ಸನ್ನಿಧಿಯಲ್ಲಿ ನಾವು ಆನಂದಿಸುವಂತೆಯೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಭಾನುವಾರ ಬಂದ ಕೂಡಲೇ ಈ ದಿನ ಅನೇಕರಿಗೆ ತಡ ಮಾಡಿ ಎದ್ದೇಳುವುದು ಅಭ್ಯಾಸ ಆಗ್ಬಿಟ್ಟಿದೆ. ಈ ವಾರವೆಲ್ಲ ಲೋಕದಲ್ಲಿ ನಾವು ನಮ್ಮ ಉದ್ಯೋಗಕ್ಕಾಗಿ, ಸ್ಕೂಲ್ಗಾಗಿ, ಅಲ್ಲಿಗೆ ಇಲ್ಲಿಗೆ ಅಂತ ನಾವು ಕೆಲಸದ ಮೇಲೆ ತಿರುಗಾಡ್ತಿರ್ತೇವೆ. ಈ ಭಾನುವಾರ ದೇವರ ಕೃಪೆಯಿಂದ ನಮಗಿನ್ನೂ ರಜೆಯ ದಿನ ಆಗಿದೆ ಅಲ್ಲವೇ? ಈ ದಿನ ವಿಶ್ರಾಂತಿ ದಿನ ಎಂದು ಕರೆಯಲ್ಪಡುತ್ತಿರುವುದರಿಂದ ನಾವು ನಿದ್ದೆ ಮಾಡುವುದಕ್ಕಾಗಿಲ್ಲ ಪ್ರಿಯರೇ, ದೇವರನ್ನು ಆರಾಧಿಸಿ ಕರ್ತನಲ್ಲಿ ವಿಶ್ರಮಿಸುವುದಕ್ಕಾಗಿ, ಕರ್ತನ ಸನ್ನಿಧಿಯಲ್ಲಿ ರಿಲ್ಯಾಕ್ಸ್ ಆಗಲು ಕೊಡಲ್ಪಟ್ಟಿದೆ ಅಷ್ಟೇ ಹೊರತು ಮತ್ತು ಭಾನುವಾರದಂದು ಅನವಶ್ಯಕವಾದ ಕೆಲಸಗಳನ್ನಿಟ್ಕೊಂಡು ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡುವವರಾಗಿರಬಾರ್ದು. ಅಯ್ಯಯ್ಯೋ, ಆ ರೀತಿಯಾಗಿ ಅಲ್ಲ. ನಾವು ಭಾನುವಾರ ಬಂದರೆ ಸಾಕು, ನಾವು ಸಭೆಗೆ ಹೋಗೋದನ್ನು ಬಿಡೋದೇ ಇಲ್ಲ ಬ್ರದರ್. ಖಚಿತವಾಗಿಯೂ ನಾವು ಸಭೆಗೆ ಹೋಗ್ತೇವೆ. ಅದಕ್ಕೆ ಮೊದಲ ಆರಾಧನೆ ಮುಗಿಸ್ಕೊಂಡು ನಾವು ಬಂದು ಆನಂತರ ಇನ್ನು ಬೇರೆ ಕೆಲಸಗಳಿದ್ರೆ ಮಾಡಿಕೊಳ್ತೇವೆ ಎಂಬುದಾಗಿ ಇನ್ನು ಕೆಲವರು ಹೇಳ್ತಾರಲ್ಲವೇ? ಭಾನುವಾರ ಸಭೆಗೆ ಹೋಗೋದು ಅದೇನೋ ಒಂದು ಅಭ್ಯಾಸದ ಮೇರೆಗೋ ಆಚಾರದ ಮೇರೆಗೋ ಹೋಗುವುದಲ್ಲ. ಒಂಥರ ಡ್ಯೂಟಿ ಎಂದು ಭಾವಿಸಿಯೋ, ಇಲ್ಲವೇ ದೇವರು ಆಶೀರ್ವದಿಸುವುದಿಲ್ಲ, ಇಲ್ಲವೇ ದೇವರು ಕೋಪಗೊಳ್ಳುತ್ತಾರೇನೋ, ಇಲ್ಲವೇ ಏನಾದರೂ ಒಳ್ಳೆ ಆಶೀರ್ವಾದ ಪಡೆದುಕೊಳ್ಳುವುದಕ್ಕಾಗಿಯೋ, ಇಲ್ಲವೇ ಮತಾಸಕ್ತರಾಗಿದ್ದೇವೆ ಎಂದು ಎಲ್ಲರಿಗೂ ತೋರಿಸಿಕೊಳ್ಳುವುದಕ್ಕಾಗಿಯೋ, ಇಲ್ಲವೇ ಈ ದಿನ ಚರ್ಚಿಗೆ ಬರುವವರಿಗೆಲ್ಲ ಚೆನ್ನಾಗಿ ಮಾತಾಡಿಸುವುದಕ್ಕಾಗಿಯೋ, ತಮ್ಮ ತಮ್ಮ ಬಡಾಯಿ ಕೊಚ್ಚಿಕೊಳ್ಳುವುದಕ್ಕಾಗಿಯೋ ಎನ್ನುವಂತೆ ಈ ದಿನ ಅನೇಕರು ಸಭೆಗೆ ಹೋಗುವುದನ್ನು ಕಾಣ್ತೇವೆ. ನೀವು ಕೂಡ ಅದೇ ಉದ್ದೇಶದಿಂದ ಹೋಗ್ತಾ ಇದ್ದೀರಾ? ನಾನು ಹೋಗದಿದ್ದರೆ ಅಲ್ಲಿ ಹಾಡು ಹಾಡೋರೇ ಇರಲ್ಲ, ನಾನು ಹಾಡು ಹಾಡಲು ಹೋಗ್ತೇನಂತೀರಾ? ನಾನು ಹೋಗದಿದ್ದರೆ ಅಲ್ಲಿ ಪ್ರಸಂಗಿಸೋರು ಇರೋದಿಲ್ಲ, ಅದಕ್ಕೆ ಡ್ಯೂಟಿಯ ರೂಪದಲ್ಲಿ ನಾನು ಪ್ರಸಂಗಿಸಲು ಹೋಗ್ತಿದ್ದೇನೆ ಅಂತೀರಾ? ಅಷ್ಟ್ಯಾಕೆ ಸಭೆಯ ಬೀಗದ ಕೈ ನನ್ನ ಹತ್ರವೇ ಇರುತ್ತವೆ? ನಾನು ಹೋಗದಿದ್ದರೆ ಸಭೆಯ ಬಾಗಿಲುಗಳೇ ತೆರೆಯಲ್ಪಡೋದಿಲ್ಲ ಅಂದ್ಕೊಂಡು ಎಲ್ಲರಿಗಿಂತ ಮುಂಚೆ ಹೋಗಿ ಸಮರ್ಥಿಸಿಕೊಳ್ಳುತ್ತಾ ಇದ್ದೀರಾ? ಇಂತಹ ಪರಿಸ್ಥಿತಿಗಳೊಂದಿಗೆ ನಾವು ಸಭೆಗೆ ಹೋಗುವವರಾಗಿರೋದಾದ್ರೆ, ಸಭೆಯಲ್ಲಿ ಕೆಲಸ ಮಾಡುವವರಾಗಿರೋದಾದ್ರೆ, ದೇವರು ನಮ್ಮ ವಿಷಯದಲ್ಲಿ ಸ್ವಲ್ಪವೂ ಕೂಡ ಆನಂದಿಸಲ ಪ್ರಿಯರೇ. ಸಭೆಗೆ ಹೋಗುವುದು ಅಂದರೆ ದೇವರ ಸನ್ನಿಧಿಗೆ ಹೋಗುವಂಥದ್ದಾಗಿದೆ. ಇಟ್ಸ್ ನಾಟ್ ಒಂದು ಬಿಲ್ಡಿಂಗ್ಗೋಸ್ಕರ ಅಲ್ಲ, ದೇವರ ಸನ್ನಿಧಿ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಅನ್ನುತ್ತಾರೆ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ವಿಶ್ವಾಸಿಗಳೆಲ್ಲ ಒಂದೇ ಮನಸ್ಸಿನಿಂದ ಕೂಡಿ ಒಬ್ಬರನ್ನೊಬ್ಬರು ಪ್ರೀತಿ ತೋರಿಸಲು ಹುರಿದುಂಬಿಸಿಕೊಂಡು ಸಭೆಯಾಗಿ ಕೂಡಿ ಬರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕಾಗಿಯೇ ಆಲಯಕ್ಕೆ ಹೋಗುವಾಗ ನಿಮ್ಮ ಪ್ರವರ್ತನೆಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆಲಯ ಅಂದರೆ ಒಂದು ವಿಹಾರದ ಸ್ಥಳವಲ್ಲ, ಒಂದು ವಿಲಾಸದ ಸ್ಥಳವಲ್ಲ. ಆಲಯ ಅಂದರೆ ಒಂದು ಮೂವಿ ಹಾಲ್ಗೆ ಹೋದಂತೆ, ಒಂದು ಶೋ ನೋಡಲು ಹೋದಂತೆ ಅಲ್ವೇ ಅಲ್ಲ ಪ್ರಿಯರೇ. ಕೆಲವರು ಆಲಯದಲ್ಲಿ ಶೋ ಚೆನ್ನಾಗಿತ್ತು ಅನ್ನುತ್ತಾರೆ, ಏನೋ ಒಂದು ಆರಾಧನೆ ನಡೆದಿದ್ದಕ್ಕೆ. ಸಭೆಯೊಳಗಿನ ಆರಾಧನೆ ಶೋ ಅಲ್ಲ ಪ್ರಿಯರೇ. ಅಲ್ಲಿ ಸೇವಕರು ಮಾಡುವುದು ಪರ್ಫಾರ್ಮೆನ್ಸ್ ಅಲ್ಲ. ಅಲ್ಲಿ ಗಾಯಕರು ಹಾಡುವುದು ಒಂದು ಪರ್ಫಾರ್ಮೆನ್ಸ್ ಆಗಲಿ, ಒಂದು ಶೋ ಆಗಲಿ, ಒಂದು ಮನೋರಂಜನೆಯಾಗಲಿ, ಒಂದು ಕಾಲಕ್ಷೇಪವಾಗಲಿ, ಎಂಟರ್ಟೈನ್ಮೆಂಟ್ ಆಗಿ ತೆಗೆದುಕೊಳ್ಳೋದಾದರೆ ನಮಗಿಂತ ದೌರ್ಭಾಗ್ಯರು ಮತ್ತಾರೂ ಇರೋದಿಲ್ಲ. ನಾವು ನಮ್ಮ ದೇವರ ಆಲಯಕ್ಕೆ ಆತನನ್ನು ಆರಾಧಿಸಲು ಹೋಗ್ತಿದ್ದೇವೆ, ಆತನು ಮಾಡಿದ ಉಪಕಾರಗಳಿಗಾಗಿ ಆತನನ್ನು ಸ್ತುತಿಸಲು ಹೋಗ್ತಿದ್ದೇವೆ, ಆತನ ಸಂದೇಶ ಕೇಳುವುದಕ್ಕಾಗಿ ಹೋಗ್ತಿದ್ದೇವೆ, ನಮ್ಮ ಜೀವಿತದಲ್ಲಿ ಆತನು ಮಾಡಿರುವ ಉಪಕಾರಗಳಿಗೆ ಬದಲಾಗಿ ಕೃತಜ್ಞತೆ ಸಲ್ಲಿಸಲು ಹೋಗ್ತಿದ್ದೇವೆ. ಇಂತಹ ಉದ್ದೇಶದಿಂದ ಸಭೆಗೆ ಹೋಗೋದಾದರೆ ನಾವು ಕೃತಜ್ಞತೆಯಿಂದ, ಸ್ತುತಿಯಿಂದ ದೇವರ ಸನ್ನಿಧಿಗೆ ಹೋಗಬೇಕೆಂಬ ಆಸೆಯುಳ್ಳವರಾಗಿರ್ತೇವೆ. ಯೆರೆಮೀಯನ ಕಾಲದಲ್ಲಿ ಜನರು ಆಚಾರ ಪದ್ಧತಿಯ ಪ್ರಕಾರ ನಡೆದುಕೊಂಡು ಆಲಯವನ್ನು ನಿರ್ಲಕ್ಷ್ಯ ಮಾಡುತ್ತಾ, ಆಲಯವನ್ನು ಒಂದು ವ್ಯಾಪಾರದ ಕೇಂದ್ರವನ್ನಾಗಿ ಮಾಡಿಕೊಂಡು, ಆಲಯವನ್ನು ಒಂದು ವಿಲಾಸ ಸ್ಥಳವನ್ನಾಗಿ ಮಾಡಿಕೊಂಡು, ಅವರು ಒಂಥರ ತಮಗಿಷ್ಟ ಬಂದ ರೀತಿಯಲ್ಲಿ ದೇವರನ್ನು ಆರಾಧಿಸಲು ಆಲಯಕ್ಕೆ ಹೋಗೋಣ ಅಂದುಕೊಳ್ತಾರೆ. ಅದಕ್ಕೆ ಆ ಕಾಲದ ಜನರಿಗೆ ಯೆರೆಮೀಯ ಎಚ್ಚರಿಸುತ್ತಾನೆ ನೋಡಿ. ಯೆರೆಮೀಯನ ಪುಸ್ತಕ 7ನೇ ಅಧ್ಯಾಯ 1ನೇ ವಚನದಿಂದ ಓದುತ್ತೇನೆ ಕೇಳ್ರಿ. ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು.
ನೀನು ಯೆಹೋವನ ಆಲಯದ ಬಾಗಿಲಿನಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು. ಯೆಹೋವನಿಗೆ ಅಡ್ಡ ಬೀಳುವುದಕ್ಕೆ ಈ ದ್ವಾರಗಳನ್ನು ಪ್ರವೇಶಿಸುವ ಸಕಲ ಯೆಹೂದ್ಯರೇ, ಯೆಹೋವನ ನುಡಿಯನ್ನು ಕೇಳಿರಿ. ಯೆರೆಮೀಯ, ಆಲಯದ ದ್ವಾರದ ಬಳಿಯಲ್ಲಿ ನಿಂತುಕೊಂಡು ಒಳಗಡೆ ಹೋಗುವವರಿಗೆ ಈ ಮಾತುಗಳನ್ನು ಹೇಳು. ಒಳಗಡೆ ಕೂತಿರುವವರಿಗೆ ಅಲ್ಲ, ಬಾಗಲಲ್ಲೇ ನಿಂತ್ಕೊಂಡು ಹೇಳು ಎಂದು ದೇವರು ಹೇಳ್ತಾರೆ. ಇದೇ ಅಧ್ಯಾಯದ 3ನೇ ವಚನ ಓದುತ್ತೇನೆ ಕೇಳಿ. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನೂ ಆದ ಯೆಹೋವನು ಹೀಗನ್ನುತ್ತಾನೆ, ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ತಿದ್ದುಕೊಳ್ಳಿರಿ. ಹೀಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು. ಓಡೋಡಿ ಬಂದು ಸಭೆಯೊಳಗೆ ಪ್ರವೇಶಿಸ್ತಾ ಇದ್ದೀರಿ. ನಿಮ್ಮ ಜೀವಿತ ಏನಾದರೂ ಸರಿಪಡಿಸಿಕೊಂಡು ಬಂದಿದ್ದೀರಾ? ನಿಮ್ಮ ಮಾರ್ಗಗಳನ್ನು ಸರಿಯಾಗಿ ತಿದ್ದುಕೊಂಡಿದ್ದೀರಾ? ಅಷ್ಟೇ ಅಲ್ಲ, ನಿಮ್ಮ ಹೃದಯವನ್ನು ದೇವರೊಂದಿಗೆ ಸರಿಪಡಿಸಿಕೊಂಡಿದ್ದೀರಾ? ನಿಮ್ಮ ಕೃತ್ಯಗಳೆಲ್ಲ ಸರಿಪಡಿಸಿಕೊಂಡಿದ್ದೀರಾ? ಈ ಕಟ್ಟಡಗಳೇ ಯೆಹೋವನ ಆಲಯ, ಯೆಹೋವನ ಆಲಯ, ಯೆಹೋವನ ಆಲಯ ಎಂಬುವ ಸುಳ್ಳು ಮಾತುಗಳ ಮೇಲೆ, ಏನಂತೆ, ಸುಳ್ಳು ಮಾತುಗಳ ಮೇಲೆ ಭರವಸವಿಡಬೇಡಿರಿ. ಸುಮ್ಮನೆ ಇದೊಂದು ಆಲಯ 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 ಅಂತ ಹೇಳ್ತೀರಿ, ಪರಿಶುದ್ಧ ಪರಿಶುದ್ಧ ಅಂತ ಹೇಳ್ತೀರಿ. ನಿಮ್ಮ ಹೃದಯ ಪರಿಶುದ್ಧವಾಗಿದೆಯಾ? ನಿಮ್ಮ ಹೃದಯ ಏನಾದರೂ ಪರಿಶುದ್ಧಪಡಿಸಿಕೊಂಡಿದ್ದೀರಾ? ನಿಮ್ಮ ಹೃದಯ ದೇವರೊಂದಿಗೆ ಏನಾದರೂ ಸರಿಪಡಿಸಿಕೊಂಡಿದ್ದೀರಾ? ಸರಿಪಡಿಸಿಕೊಳ್ಳಬೇಕು. ಕ್ರಿಸ್ತನ ರಕ್ತದಲ್ಲಿ ಮತ್ತೊಮ್ಮೆ ನನ್ನನ್ನು ತೊಳೆದುಕೊಳ್ಳಬೇಕು, ದೇವರ ಸನ್ನಿಧಿಯಲ್ಲಿ ಮತ್ತೊಮ್ಮೆ ಅಭಿಷೇಕಿಸಲ್ಪಟ್ಟು ಪರಿಶುದ್ಧಗೊಳ್ಳಬೇಕು ಎಂಬ ಆಸೆಯಿಂದ ಸಭೆಗೆ ಹೋಗ್ತಾ ಇದ್ದೀರಾ? ಆಲಯಕ್ಕೆ ಹೋಗುವವರು ತಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳಬೇಕು. ಆದರೆ ಅನಾಲೋಚಿತವಾಗಿ, ಒಂದು ಅಭ್ಯಾಸದಂತೆ, ಆಚಾರದಂತೆ, ಪದ್ಧತಿಯಂತೆ ಸಭೆಗೆ ಹೋಗುತ್ತಾ ನಾವೇನೋ ಸಾಧಿಸಿದ್ದೇವೆ ಅಂದುಕೊಳ್ಳುವವರಿಗೆ ಕರ್ತನು ಹೇಳುವ ಮಾತು 9ನೇ ವಚನದಲ್ಲಿದೆ ನೋಡಿ. ನೀವು ಕಳವು, ಕೊಲೆ, ಹಾದರಗಳನ್ನು ಮಾಡಿ, ಸುಳ್ಳು ಸಾಕ್ಷಿ ಹೇಳಿ, ಬಾಳನಿಗೆ ಹೋಮವನ್ನರ್ಪಿಸಿ, ಕಂಡು ಕೇಳದ ಅನ್ಯದೇವತೆಗಳನ್ನು ಹಿಂಬಾಲಿಸುತ್ತಾ ಇದ್ದೀರಲ್ಲವೇ? ಏನಿದು? ನೀವು ಜಾರತ್ವದ ಕಾರ್ಯ ಮಾಡ್ತಾ ಇದ್ದೀರಿ, ಕಳ್ಳತನದ ಕಾರ್ಯ ಮಾಡ್ತಾ ಇದ್ದೀರಿ, ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದೀರಿ, ನೀವು ಬಾಳನಿಗೆ ಹೋಮವನ್ನರ್ಪಿಸುತ್ತಾ ಇದ್ದೀರಿ, ನೀವು ಕಂಡು ಕೇಳದ ದೇವತೆಗಳನ್ನು ಹಿಂಬಾಲಿಸುತ್ತಾ ಇದ್ದೀರಿ. ಅಬ್ಬಬ್ಬಬ್ಬಬ್ಬಬ್ಬ! ಈ ದಿನ ನೋಡ್ರಿ, ವಿಶ್ವಾಸಿಗಳೆಂದು ಕರೆಯಲ್ಪಟ್ಟವರ ಜೀವಿತದಲ್ಲಿ ಪ್ರತ್ಯೇಕತೆ ಕಾಣಿಸುತ್ತಾ ಇದೆಯಾ? ಜಾರತ್ವದ ಕಾರ್ಯಗಳು. ನಾವೇನು ಜಾರತ್ವ ಮಾಡ್ತಾ ಇಲ್ಲ ಎಂದು ಹೇಳಬಹುದೇನೋ? ಒಂದು ಸ್ತ್ರೀಯನ್ನು ಮೋಹದ ನೋಟದಿಂದ ನೋಡುವವನು ಆಕೆಯೊಂದಿಗೆ ಆಗಲೇ ವ್ಯಭಿಚಾರ ಮಾಡಿದ ಹಾಗೆ ಎಂದು ವಾಕ್ಯ ಹೇಳುತ್ತೆ. ನಿಮ್ಮ ಕಣ್ಣು ಪರಿಶುದ್ಧಗೊಳಿಸಿಕೊಳ್ಳಲಾರದೆ ನೀವು ಆಲಯಕ್ಕೆ ಹೋಗಿ ಕೂತುಕೊಂಡು ಅಂತಹ ಅಪವಿತ್ರವಾದ ನೋಟದೊಂದಿಗೆ ನೀವಿರೋದಾದ್ರೆ ದೇವರ ಕೋಪ ನಿಮ್ಮ ಮೇಲೆ ಉರಿಗೊಳ್ಳುವುದಿಲ್ಲವೋ? ಕಳವು, ಕಳ್ಳತನ ಮಾಡುವ ಕಾರ್ಯಗಳು, ಸುಳ್ಳು ಹೇಳುವಂಥದ್ದು, ದಶಾಜ್ಞೆಗಳಲ್ಲಿ ಮುಂಚಿತವಾಗಿಯೇ ದೇವರು ಇವೆಲ್ಲ ಹೇಳಿದ್ದಾರೆ. ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ವ್ಯಭಿಚಾರ ಮಾಡಬಾರದು, ನಿಮ್ಮ ದೇವರಾದ ಯೆಹೋವನ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬಾರದು. ಸುಮ್ಮನೆ ಹೋಗಿ ದೇವರೇ ಎಂಬುದಾಗಿಯೋ, ಹಲ್ಲೆಲೂಯಾ ಹಲ್ಲೆಲೂಯಾ ಎಂಬುದಾಗಿಯೋ, ಅಪ್ಪ ತಂದೆಯೇ ಎಂಬುದಾಗಿಯೋ, ಏನೋ ಒಂದು ಆಚಾರ ಪದ್ಧತಿಯಂತೆ ಪ್ರಾರ್ಥನೆ ಮಾಡೋದು ದೇವರಿಗೆ ಬಹಳ ವೇದನೆ ಉಂಟು ಮಾಡುತ್ತೆ. ದೇವರ ಆಲಯ ಭಯಂಕರವಾಗಿದೆ. ಆಲಯದಲ್ಲಿರುವ ದೇವರ ಬೆಳಕಿನಲ್ಲಿ ನಮ್ಮ ಸ್ಥಿತಿಯನ್ನು ನೋಡಿಕೊಂಡು ಪಶ್ಚಾತ್ತಾಪ ಪಡಬೇಕು. ಆತನನ್ನು ಒಂದು ಗೌರವದಿಂದ ಆರಾಧಿಸಬೇಕು. ಪರಿಶುದ್ಧನು 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 ಎಂಬುದಾಗಿ ಆ ದೂತರೇ ಎಷ್ಟೋ ಗೌರವದಿಂದ, ಎಷ್ಟೋ 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 ಭಯದಿಂದಲೂ ದೀನತೆಯಿಂದಲೂ ದೇವರನ್ನು ಆರಾಧಿಸುತ್ತಿರುವಾಗ ನೀವು ನಾನು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ದೀನರಾಗಿಯೂ ಪರಿಶುದ್ಧರಾಗಿಯೂ ಆತನಿಗಿಷ್ಟವಾಗಿರಬೇಕೆಂಬ ಆಸೆ ಹೊಂದಿದವರಾಗಿ ಆತನ ಸನ್ನಿಧಿಗೆ ಹೋಗಿ ಆತನಿಗೆ ಸ್ತುತಿ ಸಲ್ಲಿಸಬೇಕು. ಇದೇನು ನೀವು ಕಳವು, ಕೊಲೆ, ಹಾದರಗಳ ಕೆಲಸ ಮಾಡುತ್ತಾ, ಸುಳ್ಳು ಸಾಕ್ಷಿ ಹೇಳಿ ಬಾಳನಿಗೆ ಹೋಮವನ್ನರ್ಪಿಸುತ್ತಾ, ಕಂಡು ಕೇಳದ ಅನ್ಯ ದೇವತೆಗಳನ್ನು ಹಿಂಬಾಲಿಸಿದ ಮೇಲೆ, ಆದಾಗ್ಯೂ ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ್ಯೂ ನನ್ನ ಹೆಸರುಗೊಂಡಿರುವ ಈ ಆಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ಪರಿಹಾರವಾಯಿತು ಎಂದು ನೀವು ಹೇಳುವಿರಿ. ನಿಮ್ಮ ವೈಯಕ್ತಿಕ ಜೀವಿತ ಸರಿಪಡಿಸಿಕೊಳ್ಳದಂತೆ ಭಕ್ತಿವೇಷ ಹಾಕಿಕೊಂಡು ಭಾನುವಾರದಂದು ಬಿಳಿ ವಸ್ತ್ರ ಧರಿಸಿಕೊಂಡು, ಇಲ್ಲವೇ ಬೈಬಲ್ ಕೈಯಲ್ಲಿ ಹಿಡಿದುಕೊಂಡು, ಇಲ್ಲವೇ ಎಷ್ಟೋ ಭಕ್ತಿಯ ಭಾವವನ್ನು ನಿಮ್ಮ ಮುಖದಲ್ಲಿ, ಬಾಡಿ ಲ್ಯಾಂಗ್ವೇಜ್ನಲ್ಲಿ ತೋರಿಸುತ್ತಾ, ಎಷ್ಟೋ ಚೆನ್ನಾಗಿ
ನಿಮ್ಮ ತುಟಿಗಳಿಂದ ಉಚ್ಚರಿಸುತ್ತಾ ಹಲ್ಲೆಲೂಯ ಅನ್ನುತ್ತಾ, ಸ್ತೋತ್ರ ಅನ್ನುತ್ತಾ, ತಂದೆಯೇ ಅನ್ನುತ್ತಾ, ದೇವರೇ ಅನ್ನುತ್ತಾ, ಪ್ರೈಸ್ ಲಾರ್ಡ್ ಎಂದು ಹೇಳುತ್ತಾ ಪ್ರವೇಶಿಸುತ್ತೀರಲ್ಲವೇ? ಅದೇ ನಾಲಿಗೆಯಿಂದ ಎಷ್ಟು ಹೊಲಸು ಮಾತಾಡಿ ಬಂದಿದ್ದೀರಿ? ಅದೇ ನಾಲಿಗೆಯಿಂದ ಎಷ್ಟು ಸುಳ್ಳಾಡಿ ಬಂದಿರ್ತೀರಿ? ಆ ಒಂದು ದೇವರ ಆಲಯದೊಳಗೆ ಬರುವುದಕ್ಕಿಂತ ಮುಂಚೆ ನೀವು ರಾತ್ರಿಯೆಲ್ಲ ಎಲ್ಲಿ ಕಾಲ ಕಳೆದು ಬಂದ್ರಿ? ಯಾರೊಂದಿಗೆ ಕಾಲ ಕಳೆದು ಬಂದ್ರಿ? ಯಾವ ಮೂವಿ ಹಾಲ್ನಲ್ಲಿದ್ದೀರಿ? ಎಂತಹ ಅಪವಿತ್ರ ಕಾರ್ಯಗಳನ್ನು ಮಾಡಿ ಬಂದ್ರಿ? ಅವೆಲ್ಲ ಪರಿಶುದ್ಧಗೊಳಿಸಿಕೊಳ್ಳುವುದಕ್ಕಾಗಿ ಸ್ನಾನ ಮಾಡಿ ಬಂದ್ರೆ ಸಾಕಾಗುತ್ತದೆ ಅಂದ್ಕೊಳ್ತೀರಾ? ಅಯ್ಯೋ, ನಿಮ್ಮ ಪ್ರವರ್ತನೆ ಮಾರ್ಪಡಿಸಿಕೊಳ್ಳದಿದ್ದರೆ, ನಿಮ್ಮ ಪ್ರವರ್ತನೆ ಸರಿಯಾಗಿ ತಿದ್ದುಕೊಳ್ಳದಿದ್ದರೆ, ಭಾನುವಾರದ ಭಕ್ತಿ ಸೋಮವಾರಕ್ಕೆ ಮುಕ್ತಿ ಎನ್ನುವಂತೆ ಸಭೆಯೊಳಗೆ ಬಂದಾಗ ಎಲ್ಲಿಲ್ಲದ ಭಕ್ತಿಯನ್ನು ತೋರಿಸಿ ಹೊರಗಡೆ ಹೋದಾಗ ಇಷ್ಟಾನುಸಾರವಾಗಿ ಜೀವಿಸೋದಾದರೆ ಅಂಥವರ ಸ್ಥಿತಿ ಎಷ್ಟೋ ಭಯಂಕರವಾದ ಸ್ಥಿತಿಯಾಗಿರುತ್ತೆ. ಇದ್ದರೆ ಬೆಚ್ಚಗಾದರೂ ಇರಿ, ಇಲ್ಲವೇ ತಣ್ಣಗಾದರೂ ಇರಿ ಎಂದಿದ್ದಾರೆ ದೇವರು. ಚರ್ಚ್ನಲ್ಲಿ ಒಂದು ಹೆಸರು, ಡ್ಯೂಟಿಯಲ್ಲಿ ಇನ್ನೊಂದು ಹೆಸರು ಇಟ್ಕೊಳ್ಳುವಂಥವ್ರು ಕೆಲವರಾಗಿದ್ದರೆ, ಹೊರಗಡೆ ಒಂಥರ ಪ್ರವರ್ತನೆ, ಸಭೆಯೊಳಗೆ ಇನ್ನೊಂದು ಥರ ಪ್ರವರ್ತನೆ ಉಳ್ಳವರು ಸಭೆಯೊಳಗೆ ಈ ದಿನ ಅನೇಕರಿರುವುದನ್ನು ನೋಡ್ತೇವಲ್ಲವೇ? ಆತನ ಕಣ್ಣಿಗೆ ಬೀಳದಂತೆ ನಮ್ಮಲ್ಲಿ ಯಾರಾದರೂ ರಹಸ್ಯ ಸ್ಥಳಗಳಲ್ಲಿ ಅಡಗಿಕೊಳ್ಳಬಹುದೋ? ಆ ದೇವರು ನಮ್ಮ ಹೊರತೋರುವಿಕೆಯ ಭಕ್ತಿ ನೋಡುವುದಿಲ್ಲ, ನಮ್ಮ ಅಂತರಂಗವನ್ನು ನೋಡುವ ಆತನಾಗಿದ್ದಾನೆ. ನೀವು ನನ್ನ ಸನ್ನಿಧಿಯಲ್ಲಿ ನಿಂತುಕೊಂಡು ಪರಿಹಾರವಾಯಿತು ಎಂಬುದಾಗಿ ಕೆಲವರು ನಿಂತುಕೊಂಡು ಸಾಕ್ಷಿ ಕೂಡ ಕೊಡ್ತಾರಲ್ಲವೇ? ನನಗೆ ದೇವರು ಇಂತಹ ಉಪಕಾರ ಮಾಡಿದ್ರು, ಅಂತಹ ಉಪಕಾರ ಮಾಡಿದ್ರು, ರೋಗದಿಂದ ಸ್ವಸ್ಥಪಡಿಸಿದ್ರು, ನನ್ನ ಕಷ್ಟಗಳನ್ನು ತೀರಿಸಿದ್ದಾರೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರೆ, ನನಗೆ ದುಡ್ಡು ಕೊಟ್ಟಿದ್ದಾರೆ, ನನಗೆ ಆಸ್ತಿ ಕೊಟ್ಟಿದ್ದಾರೆ, ನನಗೆ ಉದ್ಯೋಗ ಸಿಕ್ತಿ ಎಂದು ಹೇಳ್ತಾರೆ ಹೊರತು ದೇವರು ಮಾಡಿರುವ ಉಪಕಾರಗಳ ಕುರಿತು ನೀವು ಹೇಳುವುದಲ್ಲ ಪ್ರಿಯರೇ. ಆತನು ಮಾಡುವ ಉಪಕಾರಗಳನ್ನು ಮಾಡುತ್ತಲೇ ಇರ್ತಾನೆ. ಉಪಕಾರಗಳನ್ನು ಮಾಡಿರುವ ದೇವರಿಗೆ ನೀವೇನ್ ಮಾಡಿದ್ದೀರಿ? ಉಪಕಾರಗಳನ್ನು ಮಾಡುತ್ತಿರುವಂತಹ ದೇವರಿಗೆ ನೀವು ಎಷ್ಟರ ಮಟ್ಟಿಗೆ ಯಥಾರ್ಥತೆಯಿಂದ ಭಯಭಕ್ತಿಯಿಂದ ಜೀವಿಸುತ್ತಾ ಇದ್ದೀರಿ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ದೇವರು ಪ್ರೀತಿಸುವ ಆತನಾಗಿದ್ದಾನೆ, ಕ್ಷಮಿಸುವ ಆತನಾಗಿದ್ದಾನೆ, ಕೊಡುವ ಆತನಾಗಿದ್ದಾನೆ. ದೇವರ ಸನ್ನಿಧಿಯಲ್ಲಿ ನಮಗೆ ಪರಿಹಾರವಾಯಿತು ಎಂದು ಹೇಳ್ತಾರೆ. ಯಾಕೆ? ಈ ಎಲ್ಲಾ ಅಸಹ್ಯ ಕಾರ್ಯಗಳನ್ನು ಇನ್ನೂ ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಿರೋ? ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿಯಾಯಿತೋ? ಆಲೋಚಿಸಿ. ಕಳ್ಳನು ಪ್ರಿಯರೇ ಕಳ್ಳತನ ಮಾಡಿ ಬಂದು ದೊರೆಯಂತೆ ಕೂತ್ಕೊಳ್ತಾನೆ. ಕಳ್ಳತನ ಮಾಡಿ ಬಂದು ಗುಡಿಯೊಳಗೆ ಕೂತ್ಕೊಂಡ್ರೆ ಭಕ್ತನು ಅಂದ್ಕೊಳ್ತಾರಲ್ಲವೇ? ಕಳ್ಳನು ಅಡಗಿಕೊಳ್ಳಲು ಉಪಯೋಗಿಸುವಂತಹ ಸ್ಥಳದಂತೆ ಈ ದಿನ ಯೇಸುವಿನ ನಾಮವನ್ನು ಉಪಯೋಗಿಸಿ ಅನೇಕ ಕಳ್ಳರು ಮಾಡೋದೆಲ್ಲ ಮಾಡಿ ಯೇಸುವಿನ ನಾಮ ಉಚ್ಚರಿಸುವಂಥದ್ದು, ಯೇಸುವಿನ ನಾಮದಲ್ಲಿ ಕಪಟಿಗಳಾಗಿರುವುದನ್ನು ನಾವು ನೋಡುತ್ತಿದ್ದೇವೆ. ಇವೆಲ್ಲ ಅಂತ್ಯ ದಿನಗಳಲ್ಲಿ ನಡೆಯುತ್ತಿವೆ. ಯೆರೆಮೀಯನ ದಿನಗಳಂತೆ ಈ ದಿನವೂ ನಡೆಯುತ್ತಿವೆ. ಸಭೆಯೊಳಗೆ ಇಂತಹ ಸ್ಥಿತಿ ಕಾಣಿಸುತ್ತಾ ಇದೆ. ಸಭೆಯೊಳಗೆ ಹೊಡ್ಕೊಳ್ತಿದ್ದಾರೆ, ಸಭೆಯೊಳಗೆ ಬೈಕೊಳ್ತಿದ್ದಾರೆ, ಸಭೆಯೊಳಗೆ ಒಬ್ಬರ ಮೇಲೊಬ್ಬರು ಕಿರ್ಚಾಡುತ್ತಾರೆ, ದುಡ್ಡಿಗೋಸ್ಕರ ಬಹಳಷ್ಟು ಕಚ್ಚಾಡುತ್ತಿರುತ್ತಾರೆ. ಇವು ಅಲ್ಲಲ್ಲಿ ನಾನು ನೋಡುವಾಗ ಹೃದಯ ಒಡೆದಂತಾಗುತ್ತೆ. ದೇವರ ಆಲಯ ನಿಮಗೆ ಕಳ್ಳರ ಗವಿಯಂತಾಗಿದೆಯೋ? ವ್ಯಾಪಾರದ ಕೇಂದ್ರವಾಗಿದೆಯೋ? ದೇವರ ಹೆಸರು ಹೇಳಿ ವ್ಯಾಪಾರ ಮಾಡುತ್ತಾ ಇದ್ದೀರೋ? ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ದೇವರನ್ನು ಆರಾಧಿಸಲು ಆತನ ಆಲಯಕ್ಕೆ ಹೋಗಬೇಕು. ವಾರವಿಡೀ ನಾವು ಮಾಡಿರುವ ತಪ್ಪುಗಳೆಲ್ಲ ತಿಳಿದುಕೊಳ್ಳುವುದಕ್ಕಾಗಿಯೇ ಪಶ್ಚಾತ್ತಾಪಪಟ್ಟು ಒಪ್ಪಿಕೊಂಡು ಬಿಟ್ಟು ಬಿಡಲು, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವುದಕ್ಕೂ, ನಮ್ಮ ಜೀವಿತ ಸರಿಪಡಿಸಿಕೊಳ್ಳುವುದಕ್ಕಾಗಿ ಸಭೆಗೆ ಹೋಗಬೇಕು. ಅಂತಹ ಮನಸ್ಸಿನೊಂದಿಗೆ ನಾವು ಹೋಗುವಾಗ, ಅಂದರೆ ಆಲಯಕ್ಕೆ ಹೋಗುವಾಗ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ತೇವೆ, ಅಭಿವೃದ್ಧಿ ಹೊಂದಿ ಆಶೀರ್ವದಿಸಲ್ಪಡ್ತೇವೆ. ಕೇವಲ ಭಾನುವಾರ ಮಾತ್ರ ಸಭೆಗೆ ಹೋಗಿ ಬರುವವರೆಲ್ಲ ಆಶೀರ್ವದಿಸಲ್ಪಡಲ್ಲ. ಭಾನುವಾರ ಆಲಯಕ್ಕೆ ಹೋಗುವವರೆಲ್ಲರೂ ಪರಲೋಕದಲ್ಲಿರೋದಿಲ್ಲ ಎನ್ನುವುದು ಖಚಿತ. ಆತನ ನಾಮದಲ್ಲಿ ನಾವು ಎಷ್ಟು ದೊಡ್ಡದಾಗಿ ಹಾಡು ಹಾಡಿದ್ದೇವೆ, ಆತನ ನಾಮದಲ್ಲಿ ಎಷ್ಟರ ಮಟ್ಟಿಗೆ ಏನೆಲ್ಲ ಕಾರ್ಯ ಮಾಡಿದ್ದೇವೆ ಎಂದು ಹೇಳಿಕೊಳ್ಳುವಂಥದ್ದಲ್ಲ ಪ್ರಿಯರೇ. ಅಂತರಂಗದಲ್ಲಿ ಕುಗ್ಗಿದ ಜಜ್ಜಿದ ಹೃದಯ ಹೊಂದಿದ್ದೇವೋ, ಶುದ್ಧ ಹೃದಯ ಹೊಂದಿದ್ದೇವೋ, ಪರಿಶುದ್ಧತ್ವವೆಂಬ ಭೂಷಣ ಧರಿಸಿ ದೇವರನ್ನು ಆರಾಧಿಸಲು ಆತನ ಆಲಯಕ್ಕೆ ಹೋಗುತ್ತಾ ಇದ್ದೇವಾ? ಅದು ಬಹಳ ಪ್ರಾಮುಖ್ಯ ಪ್ರಿಯರೇ. ಬನ್ನಿರಿ, ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು, ನಮ್ಮ ಸ್ಥಿತಿಯನ್ನು ನಾವು ಅರಿತುಕೊಂಡು, ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳಲು, ದೇವರ ಸ್ವರವನ್ನು ಕೇಳಿ ಆತನ ಚಿತ್ತಾನುಸಾರವಾಗಿ ಬದುಕಲು ಆತನ ಆಲಯಕ್ಕೆ ಹೋಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಆಚಾರ ಭಕ್ತಿಯಲ್ಲಿ ಬಿದ್ದಿರುವಂತಹ ಈ ದಿನದ ಕ್ರೈಸ್ತತ್ವವನ್ನು ಕನಿಕರಿಸಿರಿ ದೇವರೇ. ಆಲಯದ ವಿಷಯದಲ್ಲಿ ಎಕಬೋತ್ ಎಂಬ, ಅಂದರೆ ದೇವರ ಮಹಿಮೆ ಹೊರಟು ಹೋಯಿತು ಎಂಬ ಮಾತು ನಮ್ಮ ವಿಷಯದಲ್ಲಿ ನೆರವೇರದೆ, ದೇವರೇ, ಶಿಲೋವಿನಲ್ಲಿರುವ ನಿಮ್ಮ ಆಲಯದಲ್ಲಿ ನೀವೇನ್ ಮಾಡಿದ್ದೀರೋ, ನೀವು ಹೀಗೆ ನಡ್ಕೊಂಡ್ರೆ ನಿಮ್ಮ ಆಲಯದ ವಿಷಯದಲ್ಲಿ ನಾನು ಹಾಗೇ ಮಾಡ್ತೇನೆ ಎಂದು
ಆ ಕಾಲದ ಜನರಿಗೆ ಯೆರೆಮೀಯನ ಮುಖಾಂತರ ಎಚ್ಚರಿಸಿರುವಂತೆ ನಾವು ಕೂಡ ದೇವರೇ ಯಾವಾಗ ಆಲಯವನ್ನು ನಿರ್ಲಕ್ಷ್ಯ ಮಾಡುತ್ತೇವೋ ಆ ಆಲಯದಲ್ಲಿ ನೀವಿರಲ್ಲ ಮತ್ತು ನೀವು ಬಿಟ್ಟು ಹೋಗುತ್ತೀರಿ. ಆಗ ನಮ್ಮ ಸ್ಥಿತಿ ಅದೋ ಗತಿಗೆ ಬಿದ್ದೋಗ್ತದೆ ಎಂದು, ನಮ್ಮ ಆಲಯ ನಾಶನವಾಗುತ್ತವೆ ಎಂದು, ಅವು ಮುಚ್ಚಲ್ಪಡುತ್ತವೆ ಎಂದು, ಅವು ಪರರ ಕೈಗೆ ಸೇರುತ್ತವೆ ಎಂದು ನಾವು ಬೈಬಲ್ನಲ್ಲಿ ನೋಡ್ತೇವೆ. ಅಂತಹ ಸ್ಥಿತಿಗೆ ನಾವು ಸೇರುವವರಾಗಿರದೆ ದೇವರೇ ನಮಗೆ ಕೊಟ್ಟಿರುವ ಸಭೆಗಳನ್ನು ಪ್ರಾರ್ಥನೆಯಿಂದ ತುಂಬಿಸುವುದಕ್ಕೂ, ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು ಕುಗ್ಗಿದ ಜಜ್ಜಿದ ಹೃದಯದಿಂದ ನಿಮ್ಮನ್ನು ಆರಾಧಿಸಲು ನನ್ನ ಆಲಯವು ಸಕಲ ಜನಾಂಗಗಳಿಗೆ ಪ್ರಾರ್ಥನಾಲಯ ಅನಿಸಿಕೊಳ್ಳುವುದು ಎಂದು ನೀವೇ ಹೇಳಿರುವ ಮಾತು ನಮ್ಮೆಲ್ಲರ ವಿಷಯದಲ್ಲಿ ನೆರವೇರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಆಲಯಕ್ಕೆ ಹೋಗುವಾಗ ನಮ್ಮ ಹೆಜ್ಜೆ ಹೇಗಿದೆ ಎಂದು ಜಾಗ್ರತೆಯಿಂದ ನೋಡಿಕೊಳ್ಳೋಣ. ಅನಾಲೋಚಿತವಾಗಿ ದೇವರ ಸನ್ನಿಧಿಯಲ್ಲಿ ನಾವು ಮಾತಾಡುವಂಥದ್ದಾಗಲಿ, ನಾವು ಇಷ್ಟ ಬಂದ ರೀತಿಯಲ್ಲಿ ನಿರ್ಲಕ್ಷ್ಯತನದಿಂದ ಆಲಯಕ್ಕೆ ಹೋಗಿ ಬರೋದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲವೆಂದು, ಮತ್ತಷ್ಟು ನಾವು ಅಪರಾಧಿಗಳಾಗ್ತೇವೆ ಎಂದು ಬೈಬಲ್ ಎಚ್ಚರಿಸುತ್ತೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ನಿಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ನೀವು ನಮಗೆ ತಿಳಿಸೋದಾದರೆ ನಿಮಗಾಗಿ ನಾವು ಪ್ರಾರ್ಥಿಸಲು ಸಿದ್ಧರಾಗಿರ್ತೇವೆ. ಅದಕ್ಕಾಗಿ 8939731313 ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ನಿಮಗೆ ಏನಾದರೂ ಟೆಕ್ಸ್ಟ್ ಮೆಸೇಜ್ ಕಳಿಸ್ಲಿಕ್ಕಾಗದಿದ್ದರೆ ಕೊಡಲ್ಪಟ್ಟ ಈ ನಂಬರಿಗೆ ನೇರವಾಗಿ ಕರೆ ಮಾಡಿರಿ. ನೀವು ಮಾಡುವ ಕರೆಗಳನ್ನು ನಾವು ಅಟೆಂಡ್ ಮಾಡಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಲು ನಾವು ಯಾವಾಗಲೂ ಸಿದ್ಧರಾಗಿದ್ದೇವೆ. ಈ ದಿನ ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ಆರಾಧನೆಗೆ ಹೋಗಿ ತಪ್ಪದೆ ಪಾಲ್ಗೊಳ್ಳಿರಿ. ತಿರುಗಿ ಬಂದ ನಂತರ ಈ ವಾಕ್ಯ ಮತ್ತೊಮ್ಮೆ ಕೇಳಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಸೆಪ್ಟೆಂಬರ್ ತಿಂಗಳು 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿರುವಂತಹ ನಿಮಗೋಸ್ಕರ ಮತ್ತು ಸುತ್ತಮುತ್ತಲಲ್ಲಿರುವಂತಹ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಗೆಟ್ ಟುಗೆದರ್ ಏರ್ಪಡಿಸುತ್ತಿದ್ದೇವೆ. ಪ್ರತಿ ಸಾರಿ ಎಷ್ಟೋ ಸ್ಥಳಗಳಿಂದ, ಆ ಕಡೆ KGF, ಈ ಕಡೆ ಬಳ್ಳಾರಿ, ಅನಂತಪುರ, ಎಷ್ಟೋ ಸ್ಥಳಗಳಿಂದ ಬರುವವರಾಗಿದ್ರೆ ಒಂದು ಹಬ್ ಆಗಿರೋದ್ರಿಂದ ಒಂದು ಟೌನಲ್ಲಿ ಇಟ್ಟರು ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸುತ್ತಮುತ್ತಲಿರುವ ತೆಲುಗು ರಾಜ್ಯಗಳಿಂದ ಅನೇಕರು, ಕರ್ನಾಟಕದಿಂದಲೂ ಮತ್ತು ಅನೇಕ ಜನರು ಈ ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ಮೇಲ್ಗಳನ್ನು ಹೊಂದುತ್ತಿರುವ ನೀವೆಲ್ಲರೂ ಬರುವುದು ನಮಗೆ ಎಷ್ಟೋ ಸಂತೋಷಕರವಾಗಿದೆ. ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಯಾವ ಸ್ಥಳ ಅಂತೀರಾ? ಹಡ್ಸನ್ ಕಮ್ಯುನಿಟಿ ಸೆಂಟರ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನೂ ಈ ವಿಷಯದಲ್ಲಿ ನಿಮಗೆ ವಿವರಗಳು ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ ಕೆಳಗಡೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ವಾಟ್ಸಪ್ ಕಳಿಸಿರಿ, ನಿಮಗೆ ಲಿಂಕ್ ಕಳಿಸಲಾಗುತ್ತೆ. ತಪ್ಪದೇ ಬರ್ತೀರಲ್ವೋ?